ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದು ನನ್ನ ಜೀವಿತದಲ್ಲಿ 10ನೇ ತರಗತಿಯಿಂದ ಈ 12ನೇ ತರಗತಿವರೆಗೆ ಇರುವಂತಹ ನನ್ನ ವಿದ್ಯಾಭ್ಯಾಸದ ಪ್ರಯಾಣದಲ್ಲಿ ದೇವರು ಮಾಡಿರುವಂತಹ ಅದ್ಭುತ ಕಾರ್ಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಇಷ್ಟಪಟ್ಟುಕೊಳ್ತೇನೆ. ಯಾಕಪ್ಪ ಅಂದ್ರೆ ನಾನು ಆತ್ಮೀಯ ಜೀವನವನ್ನ ನಾನು ದೇವರಲ್ಲಿ ನಂಬಿಕೆಯನ್ನ ಇಟ್ಟಿದ್ದೆ 10ನೇ ತರಗತಿಯಿಂದ ನನ್ನ ಆತ್ಮೀಯ ಜೀವನವನ್ನ ಪ್ರಾರಂಭ ಮಾಡಿದ್ದಾಗಿದೆ. 9ನೇ ತರಗತಿಯಲ್ಲಿ ನನ್ನ ಅಲ್ಪ ವಿಶ್ವಾಸಿ ಆಗಿದ್ದರೂ ಸಹ 10ನೇ ತರಗತಿಯಲ್ಲಿ ಬರುವಾಗ ದೇವರು ನನ್ನೊಟ್ಟಿಗೆ ಮಾತನಾಡಿ ನನ್ನ ಜೀವಿತದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ನಡೆಸಿದ್ದಾನೆ. ಉದಾಹರಣೆಗೆ ಹೇಳುವುದಾದರೆ 10ನೇ ತರಗತಿಯಲ್ಲಿ ನಾನು 8ನೇ ತರಗತಿ 9ನೇ ತರಗತಿಯಲ್ಲಿ ಸಹ ನಾನು ಯುವ ಸಂಸತ್ತು ಎನ್ನುವಂತ ಕಾರ್ಯಕ್ರಮಗಳಲ್ಲಿ ಪಾಲ್ಭಾಗಿ ಆಗ್ತಿದೆ. ನಾನು ಅನೇಕ ದೊಡ್ಡ ದೊಡ್ಡ ರಂಗಮಂದಿರಗಳಲ್ಲಿ ಹೋಗಿ ಮಾತನಾಡಿ ಭಾಷಣ ಮಾಡಕ ಕರಿತಿದ್ರು, ನನ್ನ ಹೋಗಿ ಮಾತನಾಡಿ ಬರ್ತಿದ್ದೆ. ಆದ್ರೆ ಯಾವಾಗ ನನಗೆ ಅಂತ ಘನಮಾನ ಸಲ್ಲಿಲ್ಲ, ನನಗೆ ಒಳ್ಳೆ ಆದಂತ ಸ್ಟ್ಯಾಂಡರ್ಡ್ ಆದಂತ ನನಗೆ ಗೌರವ ಸಿಕ್ಕಿರ್ಲಿಲ್ಲ. ಆದ್ರೆ 10ನೇ ಕ್ಲಾಸ್ ಅಲ್ಲಿ ಓದುವಾಗ ಕೊನೆ ಗಳಿಗೆಯಲ್ಲಿ ನನಗೆ ಒಂದು ಅವಕಾಶ ಸಿಗುತ್ತದೆ. ಯುವ ಸಂಸತ್ತು ಅಂತ ತಾಲೂಕು ಆಫೀಸ್ ನಲ್ಲಿ ಮಾತನಾಡಕ್ ಕರೆದಿರ್ತಾರೆ. ಆಗ ನಾನು ಎಲ್ಲ ತಯಾರಿಯನ್ನ ಮಾಡ್ಕೊಂಡು ಪ್ರೇಯರ್ ಮಾಡ್ಕೊಂಡು ಹೋಗಿದ್ದಾಗ ಅಲ್ಲಿ ಸ್ಟೇಜಿನ ಮೇಲೆ ಫಸ್ಟ್ ಎಂಟ್ರೆನ್ಸಿಂಗ್ ಅಲ್ಲೇ ಫಸ್ಟ್ ಪ್ರೈಸ್ ದೊಡ್ಡ ಶೀಲ್ಡ್ ಇಟ್ಟಿದ್ದಾರೆ, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತ ಈ ತರ ಎಲ್ಲ ಪ್ರೈಸ್ ಗಳನ್ನ ಇಟ್ಟಿದ್ರೆ ನಮ್ ಫ್ರೆಂಡ್ಸ್ ಎಲ್ಲ ನನ್ನನ್ನ ಚುಡಾಯಿಸಿ ಬಹಳ ನನಗೆ ಅವಮಾನ ಮಾಡಿಬಿಟ್ರು ಎಲ್ಲರ ಮುಂದೆ. ನೀನ್ ಇಷ್ಟು ಸರಿ ಎಲ್ಲ ಕಡೆ ಹೋಗಿ ಭಾಷಣ ಮಾಡಿ ಬಂದ್ರು ಕೂಡ ನೀನ್ ಯಾವಾಗ ಒಂದ್ ಫಸ್ಟ್ ಪ್ರೈಸ್ ತಗೊಂಡಿಲ್ಲ, ಏನಿಲ್ಲ, ಬರೀ ನಿನಗೆ ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ತಿದ್ದಾರೆ ಬಿಟ್ರೆ ನಿನಗೆ ಶೀಲ್ಡ್ ಬಂದಿಲ್ಲಲ್ಲ ಅಂತ ಎಲ್ಲರ ನನ್ನ ಗೇಲಿ ಮಾಡಿ ಇದು ಮಾಡಿದಾಗ ನನಗೆ ಸ್ವಲ್ಪ ಬಾಧೆ ಆಯ್ತು. ಆದ್ರೆ ಅವ್ರ ಮುಂದೆ ತೋರ್ಸ್ಕೊಳ್ಳಿಲ್ದಂಗ್ ನಕ್ಕಂತಿದ್ದೆ. ಆದ್ರೆ ಒಂದೇ ಮಾತು, ಹೋದೆ ಹತ್ರಕ್ಕ ಶೀಲ್ಡ್ ಅಲ್ಲಿ ನನ್ನ ಫ್ರೆಂಡ್ಸ್ ಕೂಡ ಇದ್ರು, ಎಲ್ಲರೂ ನೋಡ್ತಿದಾರ, ಅಲ್ಲಿರೋ ಪ್ರತಿ ಲೆಕ್ಚರರ್ಸ್ ಸಾರ್ಗಳು ಎಲ್ಲರೂ ನೋಡ್ತಿದಾರ. ಹೋಗಿ ಆ ಫಸ್ಟ್ ಕ್ಲಾಸ್ ಒಂದು ಶೀಲ್ಡ್ ಮೇಲೆ ಹೋಗಿ ಶಿಲುಬೆ ಹಾಕಿ, ಇದು ನನ್ನ ಬಳಿ ಬರುತ್ತಿದೆ ಅದಕ್ಕಾಗಿ ಸ್ತೋತ್ರ, ಇದು ನನ್ನ ಕೈಯಲ್ಲಿ ಸೇರ್ತಿದೆ ಅದಕ್ಕಾಗಿ ಸ್ತೋತ್ರ ಅಂತಂದು ನಾನು ಬಂದು ಹಿಂತಿರುಗಿ ಕುತ್ಕೊಂಡು ಮತ್ತೆ ನಮ್ ಸರದಿ ಬಂದಾಗ ನಾವು ಹೋಗಿ ಮಾತನಾಡುವಾಗ ನಾನು ಮುಖ್ಯಮಂತ್ರಿ ಪಾತ್ರ ಕೊಟ್ಟಿದ್ರು. ಆಗ ಹೋಗಿ ನಾನು ಮಾತನಾಡಿ ಬಂದ ಮೇಲೆ ರಿಸಲ್ಟ್ ಗಳನ್ನ ಅನೌನ್ಸ್ ಮಾಡ್ತಿದ್ರು, ಫಸ್ಟ್ ಪ್ರೈಸ್ ಯಾರಂತ. ಆಗ ಮಾಡಕ್ಕಾದಾಗ ನಾನು ಒಂದೇ ನಂಬಿಕೆಯಲ್ಲಿದ್ದೆ, ಯಾಕಂದ್ರೆ ನನ್ನ ನಂಬಿದಾತ ನಂಬಿಕಸ್ಥನಾಗಿದ್ದಾನೆ, ಅದು ನಂದೇ ಅದು ಅಂತ ಅನ್ಕೊಂಡು ನಾನು ಆ ದೊಡ್ಡ ಶೀಲ್ಡ್ ಮೇಲೆ ಪ್ರಾರ್ಥಿಸಿ ನಾನು ಕುತ್ಕೊಂಡಿದ್ದೆ. ಎಲ್ಲ ಹಿಂದಿನಿಂದ ಹೇಳ್ತಿದ್ರು ಸಮಾಧಾನಕರ ಬಹುಮಾನ, ಥರ್ಡ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಅಂತ ಹಂಗೆ ಹೇಳುವಾಗ ಹಂಗೆಲ್ಲ ಹೇಳ್ತಿದ್ರಿಗಿನ ನಾನು ಅನ್ಕಡೆ ಇದು ನನ್ನ ಹೆಸರು ಬರದೇ ಇಲ್ಲ, ಫಸ್ಟ್ ಪ್ರೈಸ್ ಗೆ ನನ್ನ ಹೆಸರು ಬರ್ತದೆ ಅಂತ ನಾನು ಒಂದು ದೃಢ ಸಂಕಲ್ಪದಿಂದ ಪ್ರಾರ್ಥನೆ ಮಾಡ್ಕೊಂತ ನಿಂತ್ಕೊಂಡಿದ್ದೆ. ಎಲ್ಲ ಪ್ರೈಸ್ ಗಳಾದ ತಕ್ಷಣ ಶ್ರುತಿ ತಂಡ ಫಸ್ಟ್ ಪ್ರೈಸ್ ಇಂದ್ರನಗರ್ ಸ್ಕೂಲ್ ಅಂತ ಬಂತು. ದೇವರ ನಮಗ್ ಸ್ತೋತ್ರವಾಗಲಿ. ಅವಾಗಿಂದ ನನ್ನ ಜಯವು ಸ್ಟಾರ್ಟ್ ಆಗಿತ್ತು. ಇವಾಗವರೆಗೂ ನಾನು ಜಯ ಹೊಂದಿದ್ದೇನೆ ಅಂದ್ರೆ ಅದು ದೇವರ ಕೃಪೆಯಾಗಿದೆ. ಅವತ್ತು ಅಷ್ಟು ಜನದ ಮುಂದೆ ನಾನು ಫಸ್ಟ್ ಪ್ರೈಸ್ ತಗೊಂಡು ಯಾರ್ಯಾರೆಲ್ಲ ನನಗೆ ಅವಮಾನ ಮಾಡಿದ್ರು, ನೀನು ಎಷ್ಟು ಹೇಳಿದ್ರು ಕೂಡ ನಿನಗೆ ಯಾವ ಸನ್ಮಾನ ಸಿಗಲ್ಲ ಅಂತ ಅವ್ರ ಮುಂದೆ ಅಷ್ಟು ದೊಡ್ಡ ಶೀಲ್ಡ್ ತಗೊಂಡು ಇಂದ್ರನಗರ್ ಸ್ಕೂಲಿಗೆ ಹೋಗ್ತಿದ್ರೆ ಇಡೀ ಏರಿಯಾ ನಿಂತ್ಕೊಂಡು ನನ್ನ ನೋಡಿದ. ಅವತ್ತು ದೇವರು ನಮಗ್ ಸ್ತೋತ್ರವಾಗಲಿ. ದೇವರು ಅಷ್ಟೇ ಅಲ್ಲ ನನ್ನ ಜೀವಿತದಲ್ಲಿ. ಮತ್ತೆ ಅದು ಒಂದು ಶೀಲ್ಡ್ ತಗೊಂಡು ಹೋದಾಗ ಇಡೀ ನಮ್ ಟೀಚರ್ಸ್ ಅವರೆಲ್ಲ ನೋಡಿ, ನಿನಗಿರುವಂತ ಜ್ಞಾನಕ್ಕೆ ನಿನಗೆ ಎಷ್ಟು ಮಂದಿ ಕೀಳಾಗಿ ನಿನ್ನ ನೋಡಿದ್ರು ಕೂಡ ನಿನ್ನಲ್ಲಿರುವಂತ ಟ್ಯಾಲೆಂಟ್ ನಿನ್ನ ಕೈ ಬಿಡಲ್ಲ ಅಂತ ನಮ್ ಟೀಚರ್ಸ್ ಅವರೆಲ್ಲ ನನಗೆ ಧೈರ್ಯವನ್ನು ತುಂಬಿದ್ರು. ಅವತ್ತಿನಿಂದ ಸ್ಟಾರ್ಟ್ ಆಗಿದ್ದು. ಮತ್ತೆ ಕಾಲೇಜಲ್ಲಿ ಫಸ್ಟ್ PUC ಸೇರಿದಾಗ ಅಲ್ಲಿ ನಾನು ಫಸ್ಟಿಗೆ ಇನ್ನ ಹೋಗಿನಿ. ಅಲ್ಲಿ ಹೋದಾಗ ಅವರು ನನ್ನ ಮಾತುಗಾರಿಕೆಯನ್ನ ನೋಡಿ ನೀನ್ ಯಾರು ನೀನಂತಂದು ಕೇಳಿದ್ರೆ ನಾನು ಕ್ರಿಶ್ಚಿಯನ್ಸ್ ಅಂತ ಹೇಳಿದಾಗ ನನ್ನ ಬಗ್ಗೆ ಎಲ್ಲ ವಿಚಾರಿಸಿದ್ರು. ನನ್ನ ತಂದೆ ಫಾಸ್ಟ್ರು, ನಮಗೆ ಸ್ವಂತ ಚರ್ಚ್ ಇದೆ ಅಂತ ಎಲ್ಲ ಹೇಳಿದ್ರೆ, ಅಂದ್ರೆ ನನ್ನ ನಡವಳಿಕೆ ನೋಡಿ ನಿನ್ನ ಕುಲ ಯಾವುದು, ನಿನ್ನ ದೇವರು ಯಾರು ಅಂತ ಕೇಳಿದ್ರು. ದೇವರು ನಮಗ್ ಸ್ತೋತ್ರವಾಗಲಿ. ಫಸ್ಟ್ PUC ಅಲ್ಲಿ ಹಂಗಾದ್ಮೇಲೆ ಟೀಚರ್ಸ್ ಡೇ ದಿನ ಮಾತನಾಡಕ ಆಂಕರಿಂಗ್ ಮಾಡಕ್ ನನಗೆ ಕೊಟ್ಟಿರ್ತಾರೆ. ಟೀಚರ್ಸ್ ಡೇ ದಿನ ಆಂಕರಿಂಗ್ ಮಾಡುವಾಗ ನಾನು ಒಂದೇ ಒಂದು ಕೆಲವು ಗಂಟೆಗಳಷ್ಟೇ, ನನಗೆ 1-2 ತಾಸು ನನಗೆ ಮಾತನಾಡಕ್ ಆಂಕರಿಂಗ್ ಮಾಡಕ್ ಕೊಟ್ಟಿದ್ರು. ಆ ಆಂಕರಿಂಗ್ ಮುಗಿದ್ರು ಅಷ್ಟೇ, ಅದು ಮುಗಿಯೋದ್ರೊಳಗೆ 2,500 ಮಂದಿಗೆ ನನ್ ಗೊತ್ತಾಗಿದ್ದೇನೆ. ಇಡೀ ಕಾಲೇಜಲ್ಲಿರೋ ಪ್ರತಿಯೊಬ್ಬ ಲೆಕ್ಚರರ್ ನನ್ನ ಶ್ರುತಿ ಅಂತ ಕರಿತಿದ್ದಾರೆ. ದೇವರು ನಮಗ್ ಸ್ತೋತ್ರವಾಗಲಿ. ನನ್ನ ರಿಸಲ್ಟ್ ಸೆಕೆಂಡ್ ಇಯರ್ ರಿಸಲ್ಟ್ ಬಂದ್ರೆ ಇಡೀ ನಮ್ ಗರ್ಲ್ಸ್ ಕಾಲೇಜ್ ಅಲ್ಲಿರೋ ಪ್ರತಿಯೊಬ್ಬ ಲೆಕ್ಚರರ್ ಕೂಡ ಕಂಗ್ರಾಚುಲೇಷನ್ಸ್ ಅಂತ ನನಗೆ ಮೆಸೇಜ್ ಹಾಕಿದ್ದಾರೆ. ಅದು ಯಾರಿಗ್ ಸಾಧ್ಯ ಹೇಳು? ನಾನು ತಗೊಂಡಿದ್ದು ಎಜುಕೇಶನ್, ನಾನು ಆರ್ಟ್ಸ್ ಬ್ಲಾಕ್ ಅಲ್ಲಿ ಇರೋಕೆ ನನಗೆ ಸೈನ್ಸ್ ಬ್ಲಾಕ್, ಕಾಮರ್ಸ್ ಬ್ಲಾಕ್ ಎಲ್ಲ ಲೆಕ್ಚರರ್ ನನಗೆ ಪರಿಚಯ ಆಗಿ ಎಲ್ಲರೂ ನನಗೆ ನಿನಗೆ ಸಹಾಯ ಮಾಡ್ತೀವಿ ನಾವು ಮುಂದೆ ಅಂತ ಅವರೆಲ್ಲ ಭರವಸೆ ಕೊಟ್ಟಿದ್ದಾರೆ. ಅದಾದ ತಕ್ಷಣ ಮತ್ತೆ ಅದೇ ಫಸ್ಟ್ PUC ಅಲ್ಲಿ ಓದುವಾಗ ಮತ್ತೆ ಅದೇ ಯುವ ಸಂಸತ್ತು ನನಗೆ ರಾಜ್ಯ ಮಟ್ಟಕ್ಕೆ ಅಂತ ಬಂದಾಗ ಅಲ್ಲಿ ಹೋಗಿ ನಾನು ಮಾತನಾಡುವಾಗ ನನಗೆ ಏನ್ ಗೊತ್ತಾ ಬಹಳ ಖುಷಿ ಆಗಿದ್ದು, ದೇವಾ ನೀನು ಏನ್ ಕೊಡ್ತೀಯ ಗೊತ್ತಿಲ್ಲ ರಾಜ್ಯ, ನಾನು ಮಾಡುವಂತದ್ದು ನಾನು ಮಾಡ್ತೇನೆ, ನೀನ್ ನನಗೆ ಕೊಡಬೇಕಾದಂತ ಪ್ರತಿಫಲವನ್ನು ನೀನ್ ಕೊಟ್ಟೇ ಕೊಡ್ತೀಯ ಅಂತ ನಾನು ಪ್ರಾರ್ಥನೆ ಮಾಡಿ ಮತ್ತೆ ರಾಜ್ಯ ಮಟ್ಟದಲ್ಲಿ ಇಲ್ಲೇ ಬಳ್ಳಾರಿ ಜಿಲ್ಲೆಯಲ್ಲೇ ಬಂದಿತ್ತು. ಅಲ್ಲಿ ಹೋಗಿ ನಾನು ಮತ್ತೆ ಭಾಷಣವನ್ನ ಮಾಡ್ಲಿಕ್ಕೆ ನನ್ನ ತಂಡವನ್ನ ಪ್ರಿಪೇರ್ ಮಾಡ್ಕೊಂಡು ಕರ್ಕೊಂಡು ಹೋದಾಗ ನಮ್ ಕಾಲೇಜಿಗೆ ಸಪರೇಟ್ ಆಗಿ
ನನಗೆ ಶೀಲ್ಡ್ ಬಂದಿತ್ತು, ಸಮಾಧಾನಕರ ಬಹುಮಾನ. ಆದ್ರೆ ನನ್ನ ಹೆಸರು ಮೇಲೆ ಶ್ರುತಿ ಅನ್ನೋ ನನ್ಗೊಂದೇ ಸಪ್ರೇಟ್ ಆಗಿ ಶೀಲ್ಡ್ ಕೊಟ್ಟು ಅಭಿನಂದನೆಗಳನ್ನು ಮಾಡಿ ಹೂಗಚ್ಚ ನೀಡಿ ನನಗೆ ಸನ್ಮಾನ ಮಾಡಿ ಕಳಿಸಿದ್ದಾರೆ. ದೇವರು ನಮಗ್ ಸ್ತೋತ್ರವಾಗ್ಲಿ. ಮತ್ತೆ ಆಮೇಲೆ ಅದೇ ಫಸ್ಟ್ PUC ಅಲ್ಲೇ ನಾನು ನಮ್ಮ ಅಮ್ಮನ್ ಕರ್ಕೊಂಡು ಹೋಗಿ ನಾನು ಎಲ್ಲ ಒಂದು ಘನಮಾನ ಸಲ್ಲಿಸೋ ಹಾಗೆ ನಮ್ಮಮ್ಮಗ ನಮ್ಮ ಅವ್ವಗ ಎಲ್ಲರಿಗೆ ಸಂತೋಷ ಪಡುವ ಹಾಗೆ ನಾನು ಅಂಬೇಡ್ಕರ್ ಅವ್ರ ಬಗ್ಗೆ ಇದು ಮಾತನಾಡಿ ಅವ್ರ ಬಗ್ಗೆ ಭಾಷಣ ಮಾಡಿ ಇದು ಬರ್ದಿದ್ದೆ, ಪ್ರಬಂಧವನ್ನ ಬರ್ದಿದ್ರೆ. ನನ್ನ ಹ್ಯಾಂಡ್ ರೈಟಿಂಗ್ ನೋಡಿ, ನನ್ನ ಮಾತುಗಾರಿಕೆಯನ್ನ ನೋಡಿ ವುಮೆನ್ಸ್ ಕಾಲೇಜ್ ಅಲ್ಲಿ ನನ್ನ ಕರೆದು ಅಲ್ಲಿ ನನಗೆ ಸನ್ಮಾನ ಮಾಡಿ ಸರ್ಟಿಫಿಕೇಟ್ ಕೊಟ್ಟು ಸಂವಿಧಾನ ಬುಕ್ಗಳನ್ನ ಇಷ್ಟು ಎತ್ತರವಾದಂತ ಬುಕ್ಗಳನ್ನ ಸೆಕೆಂಡ್ ಪ್ರೈಸ್ ಕೊಟ್ರು. ನನಗೆ ಅವಾಗ ಏನ್ ಖುಷಿ ಅಂದ್ರೆ ಇವರೆಲ್ಲ ನನ್ನ ಸಾಕಿ ಬೆಳೆಸಿದ್ದಾರೆ. ನಮ್ಮ ಅಮ್ಮ ನಮ್ಮ ಅಪ್ಪ ಆಗಿರ್ಲಿ, ನಮ್ ಚಿಕ್ಕಪ್ಪರು ಅವರೆಲ್ಲ ನನಗೆ ಭರವಸೆ ಕೊಟ್ಟು ನಡೆಸಿದ್ದಾರೆ. ಅವರೆಲ್ಲರ ಮುಂದೆ ಅವರೆಲ್ಲ ನನಗೆ ಓದಿಸಿದಕ್ಕೂ ಸಹ ಅವರಿಗೆ ಒಂದು ಗೌರವ ಬಂತು, ಅವ್ರಿಗೆ ಒಂದು ಹೆಮ್ಮೆ ಬಂತು. ಅವ್ರು ಅವತ್ತು ನಮ್ಮ ಅಮ್ಮನ ಕರ್ಕೊಂಡೋಗಿ ಅವತ್ತು ಇಸ್ಕೊಂಡ್ ಬಂದಿದ್ದಕ್ಕೆ ನಾನು ಇಲ್ಲಿವರೆಗೆ ನನ್ನ ಓದಿಸಿದ್ರು. ಅದಕ್ಕೆ ದೇವ್ರು ನಮಗ್ ಸ್ತೋತ್ರವಾಗ್ಲಿ, ದೇವ್ರು ನಮಗ್ ಸ್ತೋತ್ರ. ಮತ್ತೆ ಈ ಸೆಕೆಂಡ್ ಇಯರ್ ರಿಸಲ್ಟ್ ಇವಾಗ ಸೆಕೆಂಡ್ ಇಯರ್ ಬಂದಾಗ ಸೆಕೆಂಡ್ ಇಯರ್ ಅಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೆ, ದೇವರಿಗೆ ಒಳ್ಳೆ ಅಂಕಗಳು ಬರಬೇಕು, ನನಗೆ ಫ್ರೀ ಸೀಟ್ ಸಿಗಬೇಕು ರಾಜ್ಯ. ಯಾಕಂದ್ರೆ ನಮ್ ತಾತ ಮುಂದೆ ಓದಿಸ್ತಾನಂತ ನನಗೆ ನಂಬಿಕೆ ಇತ್ತು. ಎಷ್ಟೋ ರೊಕ್ಕ ಆದ್ರೂ ಕೂಡ ಓದಿಸ್ತಾನಂತ. ಈಗ ಇರೋದ್ ನಮ್ಮವ್ವ ಒಬ್ಬಳೆ, ನಮ್ಮಪ್ಪ ನಮ್ಮಮ್ಮ ಯಾರು ನನ್ನ ಓದಿಸ್ತಾರಂತ ನನಗೆ ನಂಬಿಕೆ ಇಲ್ಲ ತಂದೆ. ನೀನು ಅಂಕಗಳನ್ನು ಒಳ್ಳೆ ರೀತಿಯಾಗಿ ಅಂಕ ಬಂದು ನಾನು ಫ್ರೀ ಸೀಟ್ ಸಿಗ್ಬೇಕಪ್ಪ, ನಾನು ಮುಂದೆ ಇನ್ನ ಓದ್ಬೇಕು ರಾಜ್ಯ ಅಂತ ನಾನು ಪ್ರಾರ್ಥನೆ ಮಾಡಿದಾಗ ಅದ್ಭುತ ರೀತಿಯಾಗಿ ಸೆಕೆಂಡ್ ಇಯರ್ ಅಲ್ಲಿ ನಾನು ಫಸ್ಟ್ ಕ್ಲಾಸ್ ಬಂದಿದ್ದೇನೆ. ದೇವರು ನಮಗ್ ಸ್ತೋತ್ರವಾಗ್ಲಿ. ನನಗಾಗಿ ಪ್ರಾರ್ಥಿಸಿರುವಂತ ಪ್ರತಿಯೊಂದು ಕುಟುಂಬಗಳಿಗೆ ದೇವರು ಆಶೀರ್ವದಿಸಲಿ. ನನಗಾಗಿ ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸಿರುವಂತ ಪ್ರತಿಯೊಂದು ಕುಟುಂಬಗಳಿಗೂ ಸಹ ನನ್ನ ಹೃದಯ ಪೂರ್ವಕವಾಗಿ ಆಶೀರ್ವದಿಸಲಿ. ನಿಮ್ಮ ಕುಟುಂಬಗಳನ್ನ ಆಶೀರ್ವದಿಸಲಿ. ದೇವರು ನಿಮ್ಮನ್ನ ಬಲಪಡಿಸಲಿ. ನನಗಾಗಿ ಯಾರೆಲ್ಲ ಪ್ರಾರ್ಥನೆ ಮಾಡಿದ್ರು ಅವರು ನೀವು 100ರಷ್ಟು ಸುಖವನ್ನು ಅನುಭವಿಸ್ರಿ. ಎಲ್ಲರಿಗೂ ದೇವರು ನಮಗ್ ಸ್ತೋತ್ರವಾಗ್ಲಿ. ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆಮೇಲೆ